ಹಲೋ ನಮಸ್ಕಾರ. ಇವತ್ತು ಪುತ್ತೂರಿನಲ್ಲಿ ಹರಿದ್ವಾರ ಅಂತ ಕಿರುಚಿತ್ರ 2ನೇ ಶೋ ಕಂಡು ಅದ್ದೂರಿಯಾಗಿ ಮೂಡಿಬಂದಿದೆ. ಇದಕ್ಕೆ ಕಾರಣಕರ್ತರಂತಹ ನಮ್ಮ ಜೊತೆ ನಿರ್ದೇಶಕರಾದಂತಹ ಚೇತನ್ ಕೆ ವಿಟ್ಲ ಅವರಿದ್ದಾರೆ, ಹಾಗೂ ಇದರ ನಿರ್ಮಾಪಕರಾದಂತಹ ಶ್ರದ್ಧಾ ಕೇಶವರಾಮ್ ಕುಂಜ ಹಾಗೂ ಕೇಶವರಾಮ್ ಕುಂಜ ಅವರು ನಮ್ಮ ಜೊತೆಗಿದ್ದಾರೆ. ಇದರ ಹರಿದ್ವಾರದ ಹಿಂದಿನ ಕಥೆಯನ್ನ ಮಾತಾಡೋಣ. ಮೊದಲಿಗೆ ಇದರ ಕಥೆಯನ್ನ ಬರೆದವರು, ನಿರ್ದೇಶನ ಮಾಡಿದವರು, ಅವ್ರ ಜೊತೆ ಮಾತಾಡೋಣ ಬನ್ನಿ. ಹಲೋ ಸರ್. ನಮಸ್ತೆ. ಹರಿದ್ವಾರ್ ಅಂತ ಕಿರುಚಿತ್ರ ಈಗ ಪುತ್ತೂರಲ್ಲಿ ಅದ್ದೂರಿಯಾಗಿ 2ನೇ ಶೋ ಕಂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ತುಂಬ ಖುಷಿ ಆಗ್ತಾ ಇದೆ. ಬಹುಶಃ ನಾವು ಅದೇ ಕಿರುಚಿತ್ರ ಮಾಡಿದಾಗ ಅದು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಒಂದಷ್ಟು ಜನಕ್ಕೆ ರೀಚ್ ಆಗಬೇಕು ಅಂತ ನಾವು ರೀಚ್ ಮಾಡೋದಕ್ಕೆ ಸರ್ಕಸ್ ಮಾಡ್ತೇವೆ. ಶಾರ್ಟ್ ಮೂವಿ ಮಾಡೋದಕ್ಕಿಂತ ಅದು ರೀಚ್ ಮಾಡೋದೇ ನಮಗೆ ದೊಡ್ಡ ಸರ್ಕಸ್ ಅಂತ ಆಗ್ತದೆ. ಸ್ಟಾರ್ಟ್ ಮಾಡುವಾಗಲೇ ನಮಗೆ ಅನಿಸ್ತದೆ ನಾವು ಈ ಸರ್ತಿ ಅಷ್ಟು ರೀಚ್ ಮಾಡಬೇಕು ಅಂತ. ಅಂಥದ್ರಲ್ಲಿ ನಾವೊಂದು ಒಂದು ಪ್ರೀಮಿಯರ್ ಶೋ ಮಾಡ್ತೇವೆ, ಅದು ಕೂಡ 2 ಪ್ರೀಮಿಯರ್ ಶೋ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಸಿನಿಮಾವನ್ನು ನೋಡಿ ಬರಬೇಕಾದ್ರೆ ನಮ್ಗೆ ಯಾವತ್ತು ಅನಿಸ್ತದೆ ನಮ್ಮ ದೊಡ್ಡ ಸ್ಕ್ರೀನಲ್ಲಿ ನಾವು ಕೂಡ ನಮ್ಮ ಸಿನಿಮಾವನ್ನು ನೋಡಬೇಕು ಅಂತ ಯಾವತ್ತು ಅನಿಸ್ತದೆ. ಬಹುಶಃ ಈ ಶಾರ್ಟ್ ಫಿಲ್ಮೇ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದೇವೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ನಮ್ಮ ನಿರ್ಮಾಪಕರು ಒಂದಷ್ಟು ಡೈನಾಮಿಕ್ ಆಗಿರಬೇಕು ಅಂತ ನನ್ನದು ಯಾವಾಗಲೂ ಒಂದು ಅನಿಸಿಕೆ. ಒಂದು ಫ್ಯಾಷನೇಟ್ ಆಗಿರಬೇಕು, ಅವರಿಗೆ ಕೂಡ ಒಂದು ತುಡಿತಾ ಇರಬೇಕು. ಸೊ ಆ ಒಳ್ಳೆ ನಿರ್ಮಾಪಕರು ನಮಗೆ ಸಿಕ್ಕಿದ್ದಾರೆ. ಸೊ ಆ ಇದರಿಂದಾಗಿ ನಮಗೆ 2 ಶೋ, ಒಂದೊಂದಲ್ಲ 2 ಪ್ರೀಮಿಯರ್ ಶೋ ಮಾಡಿ ಇವತ್ತು ಸಕ್ಸಸ್ಫುಲ್ ಆಗಿದೆ. ಆ ಟೀಮ್ಗೆಲ್ಲ ಖುಷಿಯಾಗಿದೆ. ನಮ್ಮನ್ನು ನಾವು ದೊಡ್ಡ ಸ್ಕ್ರೀನಲ್ಲಿ ನಮ್ಮ ವರ್ಕನ್ನು ದೊಡ್ಡ ಸ್ಕ್ರೀನ್ ನೋಡಬೇಕಾದ್ರೆ ನಮಗೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಇಲ್ಲ. ಅದೆಲ್ಲರ ಒಂದು ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಒಂದು ಆ ಖುಷಿ ಇದೆ. ನೆಕ್ಸ್ಟ್ ಏನೋ ಒಂದು ಬೇರೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಇನ್ನಷ್ಟು ನಮಗೇನು ಇನ್ನು ಕೂಡ ಒಂದು ಒಳ್ಳೆ ಅಂತ ಹೇಳೋದು ಕ್ಯೂರಿಯಾಸಿಟಿ ಇನ್ನು ಮಾಡ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ಹಾಗೆ ನೀವು ಈ ಹಿಂದೆ ತುಂಬಾ ಕಿರುಚಿತ್ರಗಳನ್ನ, ಆಲ್ಬಮ್ ಸಾಂಗ್ಗಳನ್ನ ಮಾಡ್ತಾ ಬಂದಿರಿ. ಈಗ ಹರಿದ್ವರ್ಣ ಅಂತ ಒಂದು ಕಥೆಯನ್ನ ಇಟ್ಕೊಂಡು ಮಾಡಿದ್ರಿ. ಇದರ ಹಿಂದಿನ ಕಥೆ ಏನು ಸರ್? ಹರಿದ್ವರ್ಣ ನಮಗೆ ಶಾರ್ಟ್ ಫಿಲ್ಮ್ ಆಗಲಿ ಆಲ್ಬಮ್ ಸಾಂಗ್ ಮಾಡಬೇಕಾದ್ರೆ ನಾವು ಯಾವುದಾದ್ರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಪ್ರತಿ ಸಲ ಯೋಚನೆ ಮಾಡಬೇಕು. ಸುಮ್ಮನೆ ಒಂದು 10-11 ಆಗಬಾರ್ದು ಅಂತೇಳಿ ಬರಿಬೇಕಾದ್ರೆ ಯೋಚನೆ ಮಾಡಬೇಕು. ಅಂಥದ್ರಲ್ಲಿ ಒಂದು ದಿನ ನಮಗೆ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಹೇಳುವಾಗ ನಾವು ಒಂದಷ್ಟು ಕತೆ ರೆಡಿ ಮಾಡಿರ್ತೇವೆ, ಚೆನ್ನಾಗಿರೋ ಕತೆಗಳ ರೆಡಿ ಮಾಡಿರ್ತೇವೆ. ಬೇರೆ ಶಾರ್ಟ್ ಫಿಲ್ಮ್ ಬಂದಾಗ, ಒಂದು ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ ಬಂದಾಗ ಕೆಲವೊಂದು ಸುದ್ದಿಯಲ್ಲಿ ಇರ್ತದೆ ಒಳ್ಳೆ ಶಾರ್ಟ್ ಫಿಲ್ಮ್ ಅಂತ ನಾವು ನೋಡ್ತಾ ಇರ್ತೇವೆ. ಸೊ ಆ ಶಾರ್ಟ್ ಫಿಲ್ಮ್ ಎಲ್ಲ ನೋಡಬೇಕಾದ್ರೆ ನಮಗೆ ಯಾವತ್ತೂ ಅನಿಸ್ತದೆ ನಮ್ಮದು ಕೂಡ ಶಾರ್ಟ್ ಫಿಲ್ಮ್ ಕ್ರಿಯೇಟಿವ್ ಆಗಿರಬೇಕು ಅಂತ. ಆವಾಗ ನಾವೊಂದು ಕಥೆಯನ್ನು ಕ್ರಿಯೇಟ್ ಮಾಡಿರ್ತೇವೆ. ಅದು ಮಾಡಿ ಶೂಟ್ ಮಾಡಬೇಕು ಅಂತ ಸ್ವಲ್ಪ ಮಾತುಕತೆ ಎಲ್ಲ ಆಗಿರ್ತದೆ. ಒಂದು ದಿನ ಒಂದು ಫಂಕ್ಷನ್ಗೆ ನಾನು ಹೋಗಿರ್ತೇನೆ. ಹೋಗಿ ಒಂದು ಬಾಲ್ಕನಿಯಲ್ಲಿ ನಿಂತು ಒಬ್ಬರು ನನ್ನೊಟ್ಟಿಗೆ ಕೊಲೀಗ್ ಇರ್ತಾರೆ, ಅವ್ರ ಜೊತೆ ನಾನು ಮಾತಾಡಬೇಕಾದ್ರೆ, ಸರ್ ನಾವು ಈಗೊಂದು ಅವಾರ್ಡ್ ಇದೆ, ಇದಕ್ಕೊಂದು 15 ನಿಮಿಷದ ಒಂದು ಶಾರ್ಟ್ ಫಿಲ್ಮ್ ಆಗಬೇಕು, ಒಂದು ಕತೆ ನಾವು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆ ಎದುರು ಒಂದು ಮರ ಇರ್ತದೆ. ಅದು ಸರ್ ಅಲ್ಲೊಂದು ಮರ ಕಾಣ್ತಾ ಇದೆಯಲ್ಲ ಸರ್, ಅದಕ್ಕೆ ಅದ್ರ ಬಗ್ಗೆ ಕತೆ ಅಂತ ಹೇಳಿದೆ. ಸರ್ ಎಂತ ಸರ್ ಕತೆ ಅಂತ ಹೇಳಿದ್ರೆ, ಸರ್ ಹೀಗೆ ಇದರಲ್ಲಿ ಏನು ಕತೆ ಉಂಟು, ಅದನ್ನು ಹೀಗೆ ಸರ್ ಈಗ ಒಬ್ಬ ಇದ್ದಾನೆ, ಈಗ ಹೀಗೆ ಕತೆ ಅಂತ ಸರ್ ಅವ್ರು ಚೆನ್ನಾಗಿದೆ ಮಾಡುವ ಅಂತ ಹೇಳಿ. ಸೊ ಹಾಗೆ ಸ್ಟಾರ್ಟ್ ಆದ ಕತೆ ಅದು. ಹಾಗೆ ಬಹುಶಃ ಅದು ನಮಗೆ ನಮ್ಮ ಕೈಯಿಂದ ಮಾಡಿಸ್ಬೇಕು ಅಂತ ಇತ್ತೆ ಕಾಣ್ತದೆ. ಏಕಾಏಕಿ ಸ್ಟಾರ್ಟ್ ಆದ ಒಂದು ಕತೆ, ನಾವು ಅನ್ಕೊಂಡು ಹೀಗೆ ಮಾಡಬೇಕು ಅಂತ ಹೇಳಿದ ಕತೆ ಅಲ್ಲ. ಬಹುಶಃ ಅದು ಕತೆನ ಸ್ಕ್ರೀನ್ ಪ್ಲೇ ಆಗಲಿ, ಕತೆ ಆಗಲಿ, ಟೈಟಲ್ ಆಗಲಿ ಒಂದು 2-3 ದಿವಸದಲ್ಲಿ ಕಂಪ್ಲೀಟ್ ಆದ ಕತೆ ಇದು, ಅದನ್ನ ಪ್ರಾಸೆಸ್. ಈಗ ಈ ಕಿರುಚಿತ್ರಕ್ಕೆ ಹರಿದ್ವರ್ಣವೇ ಟೈಟಲ್ ಯಾಕೆ ಇಡಬೇಕು ಅಂತ? ಅದೇ ಕತೆ ಮಾಡಿದ ತಕ್ಷಣ ನನಗೆ ಒಂದೇ ಅನಿಸಿದ್ದು, ನಿತ್ಯ ಹರಿದ್ವರ್ಣದಲ್ಲಿ ನನಗೆ ಯಾವಾಗಲೂ ಆ ಸಾಂಗ್ ನೆನಪಿಗೆ ಬರ್ತದೆ. ನಮ್ಮ ಪರಿಸರ ನಿತ್ಯ ಹಸಿರಾಗಿರಬೇಕು ಅಂತ ಹೇಳಿ ನನಗೆ ಒಂದು ಕಾನ್ಸೆಪ್ಟ್ ಚಂದ. ಅದ್ರ ಆ ನಿತ್ಯ ಹರಿದ್ವರ್ಣದಲ್ಲಿ ನನಗೆ ಅದು ಬಹುಶಃ ಆ ಟೈಮಿಗೆ ನನಗೆ ಅದೇ ಆ ವರ್ಡೇ ನನಗೆ ನಿತ್ಯ ಹರಿದ್ವರ್ಣದಲ್ಲಿ ಅಂತೇಳಿ ಆ ಸಬ್ ಟೈಟಲ್ ಆಗಲಿ ಅದು ಹರಿದ್ವರ್ಣ. ನಾನು ಯಾರಿಗೆ ಕತೆ ಹೇಳಿದ್ದೆ ಅವರಿಗೆ ನಾನು ಸಂಜೆ ನೈಟ್ ಹೋಗಿ ನಾನು ಅವರು ಸಿಕ್ಕಿದಾಗ ಹೇಳಿದೆ, ಸರ್ ಕತೆ ರೆಡಿಯಾಗಿದೆ, ಟೈಟಲ್ ಏನು ಗೊತ್ತಾ ಅಂತ. ಸರ್ ಏನು? ಹರಿದ್ವರ್ಣ. ಸೊ ಅದೇ ಈಗ ಹೈಲೈಟ್ ಆಗ್ತಾ ಬಂತು. ರಕ್ಷತಿ ರಕ್ಷಿತ, ಧರ್ಮೋ ರಕ್ಷತಿ ರಕ್ಷಿತ ಅಂತೇಳಿ ನಮಗೆ ಧರ್ಮ ಎಷ್ಟು ಮುಖ್ಯವೋ ಅಷ್ಟೇ ರೀತಿ ನಮಗೆ ಒಂದು ಪರಿಸರ, ನಾವು ನೇಚರನ್ನು ಪೂಜ್ಯ ಭಾವನೆ ನೋಡ್ತಾ ಬರ್ತವ್ರೆ. ಸೊ ಅದು ಆ ಇದರಲ್ಲಿ ಅದನ್ನು ಕೂಡ ರಕ್ಷಣೆ ಮಾಡಬೇಕು, ರಕ್ಷಣೆ ಇಡಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಹರಿದ್ವರ್ಣ ರಕ್ಷತಿ ರಕ್ಷಿತ. ಈಗ ಒಂದು ಯಾವುದೇ ಚಿತ್ರ ಆಗಿರ್ಬೋದು ಅಥವಾ ಆಲ್ಬಮ್ ಸಾಂಗ್ ಆಗಿರ್ಬೋದು ಅಥವಾ ದೊಡ್ಡ ಸಿನಿಮಾ ಮಾಡ್ತೇವೆ ಅಥವಾ ನಾಟಕವನ್ನ ಮಾಡ್ತೇವೆ ಅಂದ್ರೆ ಕಲಾವಿದರಿಗೂ ಪ್ರಮುಖವಾಗಿ ಪಾತ್ರವಾಗ್ತಾರೆ. ಇದರ ಆಯ್ಕೆ ಪ್ರಕ್ರಿಯೆ ಹೇಗೆ ಆಯ್ತು ಸರ್? ಸೊ ಕತೆ ಹೇಗೆ ಸ್ಟಾರ್ಟ್ ಆಯಿತು ಅದೇ ರೀತಿ ನನಗೆ ಈಗ ಇವರು ಇಂಟರ್ವ್ಯೂ ಮಾಡ್ತಾರೆ ಅಂತ ಹೇಳಿ ಅಲ್ಲ, ನಾವು ಕತೆ ಡಿಸ್ಕಷನ್ ಮಾಡುವಾಗ ಇವರಿಗೆ ಫಸ್ಟಿಗೆ ನಾನು ಹೇಳಿಲ್ಲ ಕತೆ, ಇವರಿಗೆ ಬೇರೆಯೊಬ್ಬರು ಹೇಳಿದರು. ಸೊ ಕತೆ
ಪ್ರಾರಂಭ ಆದಾಗ ನಾವು ನೆಕ್ಸ್ಟ್ ನಮಗೆ ಪ್ರಾಸೆಸ್ಸಿಗೆ ಹೋಗ್ಬೇಕಾದ್ರೆ ಇವರು ಜಾಯ್ನ್ ಆಗ್ತಾರೆ. ಜಾಯ್ನ್ ಆಗಿ ಇವರು ತುಂಬ ಇಂಟ್ರೆಸ್ಟಲ್ಲಿ ತೊಗೊಳ್ತಾರೆ. ಸೊ ಕಥೆಯನ್ನು ಅದು ನನಗೆ ಈ ಥರನೇ ಬೇಕು ಅಂತ ನನ್ನ ಮೈಂಡ್ ಸೆಟ್ಟಲ್ಲಿ ಆಲ್ರೆಡಿ ಓಡಾಡ್ತಾ ಇರ್ತದೆ. ನನಗೆ ಒಮ್ಮೆ ಅದು ಕತೆ ಬರೆದು ಯೂಶ್ವಲ್ ಆಗಿ ನನಗೆ ಹೀಗೆ ಓಡಾಡ್ತಾ ಇರ್ತದೆ. ನನಗೆ ಅದಕ್ಕೆ ಸೂಟೇಬಲ್ ಆಗಿ ನಾನು ನಿಮಗೆ ಕತೆ ಹೇಳಿದಾಗ ನೀವು ಏನೆಲ್ಲ ನಮಗೆ ಕಳಿಸಿಕೊಟ್ಟು ನನಗೆ ಏಕೈಕ ಇದು ಕರೆಕ್ಟ್ ಉಂಟು, ನಾನು ಅವ್ರು ಆ್ಯಕ್ಟ್ ಮಾಡ್ತಾರಾ ಇಲ್ವ ನನಗೆ ಗೊತ್ತಿಲ್ಲ, ಬಟ್ ನೀವು ಕಳಿಸಿದಾಗ ನನಗೆ ಆ ಫೇಸ್ ನನಗೆ ಹಾಗೆ ಕಾಣ್ತಾ ಉಂಟು. ವಿಜುವಲಲ್ಲಿ ನನಗೆ ಹಾಗೆ ನಾನು ಬರೆದದ್ದು ಕ್ಯಾರೆಕ್ಟರ್ ಹೀಗೆ ಕಾಣ್ತಾ ಉಂಟು. ಬಹುಶಃ ಪರ್ಫಾರ್ಮೆನ್ಸ್ ತೆಗಿತೇನೆ ಅಂತ ಹೇಳೋ ಧೈರ್ಯದಲ್ಲಿ ಯಾವುದೇ ಆಡಿಷನ್ ಏನಿಲ್ಲ, ಏಕೈಕ ಕಳಿಸಿದ್ದು ಆ್ಯಕ್ಟ್ ಮಾಡಿಸಿದ್ದು. ಇವತ್ತು ಕಿರುಚಿತ್ರ ನಾನು ಫೈನಲ್ ಒಂದು ಫಸ್ಟ್ ಕಟ್ ನೋಡಬೇಕಾದ್ರೆ ನನಗೆ ಅನಿಸ್ತು ಬಹುಶಃ ನಾವು ಮಾಡಿಸಿದ್ದೇವೆ ಅಂತ ಹೇಳೋದಕ್ಕಿಂತ ಮಾಡಿಸಿದೆ, ನಾವು ಮಾಡಿದ್ದೇವೆ ಅಂತ ಹೇಳೋದಕ್ಕಿಂತ ಅದು ಮಾಡಿಸಿದೆ. ನಿಮ್ಮ ನಾವು ತುಂಬ ಜಸ್ಟ್ ಫೋನಲ್ಲಿ ಹೇಳಿರ್ತೇನೆ ನಾನು ಹೀಗೆ ಬೇಕು ನನಗೆ ಹೀಗೆ ಬೇಕು ಅಂತ ಹೇಳಿ. ಸೊ ನೀವು ಇಮಿಡಿಯೇಟ್ ಕಳಿಸ್ತೀರಿ, ಅದು ಕರೆಕ್ಟ್ ಆಗಿದೆ, ಆ ಕಿರುಚಿತ್ರ ನಮಗೆ ಮಾಡಿಸಿದೆ ಅಂತೇಳಿ. ಓಕೆ, ಇವಾಗ ಕಿರುಚಿತ್ರವನ್ನ ಕೇವಲ ಯೂಟ್ಯೂಬ್ಗೆ ಹಾಕುವಂಥದ್ದು ಜನಸಾಮಾನ್ಯ. ಆದರೆ ಈಗ ಇದು ಥಿಯೇಟ್ರಿಗೆ ಬರಬೇಕಾದ್ರೆ ಅದರ ಹಿಂದೆ ತುಂಬ ಪರಿಶ್ರಮ ಇದೆ. ಅದು ಸುಲಭದ ಮಾತಲ್ಲ. ಅದು ಹೇಗೆ ಸಾಧ್ಯ ಆಯಿತು? ಯಾಕೆ ಆ ಒಂದು ಪ್ರಯೋಗಕ್ಕೆ ಮುಂದಾದ್ರು? ಅದೇ ನಮಗೆ ಯಾವಾಗಲೂ ಒಂದು ಫಿಲ್ಮಿಗೆ ಹೋದಾಗ ನಮಗೆ ದೊಡ್ಡ ಸ್ಕ್ರೀನಲ್ಲಿ ನಾವು ಕಾಣಬೇಕು, ನಾವು ಸಹ ಒಂದು ದಿನ ಕಾಣಬೇಕು, ಇದರಲ್ಲಿ ಬರಬೇಕು, ನಮ್ಮ ಹೆಸರು ನಾವು ನಮ್ಮ ವರ್ಕ್ ಕಾಣಬೇಕು, ಆ್ಯಕ್ಟ್ ಮಾಡಿ ಕಾಣಬೇಕು. ಈ ಶಾರ್ಟ್ ಫಿಲ್ಮ್ ಮಾಡಿ ಆದಮೇಲೆ ನಮಗೊಂದು ಮೊಂಡು ಧೈರ್ಯ ಸ್ವಲ್ಪ, ನಾವೊಂದು ಇವ್ರ ಹತ್ರ ಪ್ರೊಡ್ಯೂಸರ್ ಹತ್ರ ಹೇಳಿದ್ದೇನೆ, ನಿಮ್ಮ ಹತ್ರ ಕೂಡ ನಾನು ಚರ್ಚೆ ನಾವೊಂದು ಶಾರ್ಟ್ ಫಿಲ್ಮು ಸ್ಕ್ರೀನು ಪ್ರೀಮಿಯರ್ ಒಂದು ಶೋ ಮಾಡಬೇಕು ನಾವು. ನಾನು ಆ ಫೋರ್ಸಲ್ಲಿ ಇಲ್ಲಿ ಬಂದು ನನಗೊಮ್ಮೆ ಸಿನಿಮಾ ಈ ಸರಿ ಬರಬೇಕಿತ್ತು. ಒಬ್ಬರು ಟೆಕ್ನಿಷಿಯನ್ಸ್ ಸಿಕ್ಕಿದ್ರು, ಇವ್ರ ಹತ್ರ ಹೀಗೆ ಕೇಳಿದೆ ಬೆಟರ್ ಅಂತ ಹೇಳಿ ನಾನು ಅವ್ರ ಹತ್ರ ಮಾತಾಡಿದೆ. ಸರ್ ಹೀಗೆ ಒಂದು ಉಂಟು ನೋಡಿ, ಅವ್ರು ತುಂಬ ಇನ್ಫಾರ್ಮೇಷನ್ ಕೊಟ್ಟರು ನನಗೆ. ಅದಾದಮೇಲೆ ನಾನು ಬಂದು ಕೆಲವೊಂದು ಹೇಳಿದೆ, ನಾನು ಹೀಗೆ ನೋಡೋಣ ವರ್ಷದ ಹಾಗೆ ಇತ್ತು. ಒಂದು ಟೈಮಲ್ಲಿ ನಮ್ಮ ಪ್ರೊಡ್ಯೂಸರಿಗೆ ಸ್ವಲ್ಪ ಸ್ಪಿರಿಟ್ ಜಾಸ್ತಿ ಬಂದು ಕಾಣಿಸ್ತು. ಸೊ ಅದು ನಾನು ಒಂದು ಟೈಮಲ್ಲಿ ನನಗೆ ಅನಿಸ್ತು ಮಾಡಬೇಕು ಅಂತ. ಮತ್ತೆ ಅದರ ಪ್ರಾಸೆಸ್ ಹೋಗಬೇಕಾದ್ರೆ ಭಾರಿ ಕಷ್ಟ ಉಂಟು ಅಂತಾಯ್ತು ನನಗೆ. ಇದು ಅಷ್ಟು ಸುಲಭ ಇಲ್ಲ, ನಮಗೆ ಯೂಟ್ಯೂಬಿಗೆ ಬಿಡಲಿಕ್ಕೆ ಆಗ್ತಾ ಇಲ್ಲ, ಟೈಮ್ ತಗೊಳ್ತಾ ಉಂಟು ನನಗೆ. ಇದಕ್ಕೆ ಹಾಕಬೇಕಾದ ಖರ್ಚನ್ನು ಇದಕ್ಕೆ ಹಾಕಿದರೆ ನಮಗೆ ಇದರಲ್ಲಿ ಇನ್ಕಮ್ ಏನಿಲ್ಲ, ಅದು ಖಂಡಿತ ಗೊತ್ತು. ಬಟ್ ಇನ್ಕಮ್ ರೀತಿಯಲ್ಲಿ ನಾವು ತರಬೇಕೇನಾದರೂ. ಬಟ್ ಈ ಪ್ರೀಮಿಯರ್ ಶೋ ಎಲ್ಲ ತುಂಬ ಕಷ್ಟ. ನಾವು ಪ್ರೊಡ್ಯೂಸರಿಗೆ ಬರ್ಡನ್ ಆಗಬಾರ್ದು. ನೆಕ್ಸ್ಟ್ ಕೂಡ ಅವರು ಒಂದು ನಾವು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಬೇಕು. ಆ ಪ್ರೊಡ್ಯೂಸರ್ ಇವರು ಹೀಗೆ ಮಾಡಿದ್ರು ಅಂತೇಳಿ ಆಗಬಾರ್ದು. ಸೊ ಬಟ್ ಕನಸಿದೆ, ಬಟ್ ಆ ಕನಸನ್ನು ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. ಒಂದು ದಿನ ಸ್ಟಾರ್ಟ್ ಆಗ್ತದೆ ನಮ್ಮದು ಪ್ರೀಮಿಯರ್ ಶೋ ಅಂತೇಳಿ, ಎಲ್ಲಿ ಮಂಗಳೂರಲ್ಲಿ ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಅದು ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ನಂತರದ ಇತಿಹಾಸಗಳು ಅಂತ ಹೇಳ್ಬೋದು. ಶಾರ್ಟ್ ಫಿಲಮನ್ನು ಥಿಯೇಟ್ರಲ್ಲಿ ಸ್ಕ್ರೀನಲ್ಲಿ ನೋಡಬೇಕು ಅಂತ ತುಂಬ ಜನ ಆಸೆ ಪಡ್ತಾರೆ, ತುಂಬ ಕ್ರಿಯೇಟರ್ಸ್ ಆಸೆ ಪಡ್ತಾರೆ. ಅದು ಕಷ್ಟ ಆಗ್ತದೆ. ಬಹುಶಃ ನಾವು ಅದನ್ನು ಅನ್ಕೊಂಡೇ ಇಲ್ಲ ಆಯ್ತು, ಸ್ಟಾರ್ಟಿಂಗಲ್ಲಿ ನಾವು ಅನ್ಕೊಂಡೇ ಇಲ್ಲ ಆಯ್ತು ಯೂಟ್ಯೂಬಿಗೆ ಬಂದು ಸಾಕು ಅಂತ. ಬಟ್ ನಾವು ಇವತ್ತು ದೊಡ್ಡ ಸ್ಕ್ರೀನಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಪಾಲು ನಮ್ಮ ಕನಸು ಕೂಡ, ಜೊತೆಗೆ ಪ್ರೊಡ್ಯೂಸರ್ನವರ ಒಂದು ಫ್ಯಾಷನ್ ಇಟ್ಟಿದೆಯಲ್ಲ, ಅವ್ರಿಗೆ ಸಹ ನಾವು ನಮ್ಮ ವರ್ಕಲ್ಲಿ ಕಾಣಬೇಕು ಅಂತ ಹೇಳಿ. ಅದರಿಂದಾಗಿ ನಾವು ಇವತ್ತು ದೊಡ್ಡ ಸ್ಕ್ರೀನಲ್ಲಿ ನೋಡಿ ಇವತ್ತು ಖುಷಿ ಪಡ್ತಿದ್ದೇವೆ. ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಓಕೆ, ಈಗ ಕಿರುಚಿತ್ರ ಆಯಿತು, ಕಲಾವಿದರ ಆಯ್ಕೆ ಆಯಿತು, ನಂತರ ಅದನ್ನು ತಂತ್ರಜ್ಞಾನ ಮ್ಯೂಸಿಕ್ ಆಗಿರ್ಬೋದು ಅಥವಾ ಎಡಿಟಿಂಗ್ ಆಗಿರ್ಬೋದು, ಇದರ ವರ್ಕ್ ಹೇಗಾಯಿತು? ನನಗೆ ಎಡಿಟರ್ ಆಗಿದ್ರೆ ನಾವು ತುಂಬ ವರ್ಕ್ ಮಾಡಿದ ಕಾರಣ ಒಂದು ಆಲ್ಬಮ್ ಸಾಂಗ್, ಒಂದು ಕಿರುಚಿತ್ರ, ನನಗೆ ಬಾತುಕುಲಾಲ್, ನಮಗೆ ಅವರ ವರ್ಕ್ ನನಗೆ ಇಷ್ಟ ಆಗ್ತದೆ. ನಮಗೆ ಕೆಲವೊಮ್ಮೆ ಸೆಟ್ ಆಗ್ತದೆ, ಕೆಲವರು ನಮಗೆ ಸೆಟ್ ಆಗಬೇಕು. ನಾವು ಹೇಳಿದಾಗೆ ನಮಗೆ ನಮ್ಮ ವಿಜುವಲಲ್ಲಿ ಏನುಂಟು ಅವರು ಅದಕ್ಕಿಂತ ನಾವೊಂದು ಹೇಳಿರ್ತೇವೆ, ಅದನ್ನು ಡಬ್ಬಲ್ ಮಾಡೋರು ನಮಗೆ ಖುಷಿ. ನಾವು ಹೇಳಿದಾಗೆ ಆಗಬೇಕು ಅಂತಲ್ಲ, ನಾವೊಂದಿಷ್ಟು ಹೀಗೆ ಹೇಳ್ತೇವೆ ನಮಗೆ ಹೀಗೆ ಬೇಕು ಅಂತ. ಬಟ್ ಅದಕ್ಕಿಂತ ಬೆಟರ್ ಒಂದು 10 ಪಟ್ಟು ಜಾಸ್ತಿ ಮಾಡೋಲ್ಲ, ನಮಗೆ ಇವರೊಟ್ಟಿಗೆ ವರ್ಕ್ ಮಾಡಬೇಕು ಅಂತ. ಬಟ್ ನಮಗೆ ಇದು ಬೆಟರ್ ಆಯ್ಕೆ ನಮಗೆ ಎಡಿಟರ್ ಬಾತ್ಕುಲಾಲ್ ನನಗೆ ತುಂಬ ಅವರ ಹತ್ರ ನಾವು ಮಾಡಿಸಿದ್ದು. ಮ್ಯೂಸಿಕ್ ಶಬರೀಶ್, ನನಗೆ ಇದರಲ್ಲಿ ಕಾಪಿರೈಟ್ ಅಥವಾ ಯೂಟ್ಯೂಬ್ ಮ್ಯೂಸಿಕ್ ಹಾಕಿದ್ರೆ ನಾವು ಸರಿಯಲ್ಲ ಅಂತ ಆಯಿತು. ನನಗೆ ಅದಕ್ಕೇನೋ ಮ್ಯೂಸಿಕಲ್ಲಿ ಬೇಕು ಅಂತ ಆಯಿತು. ತುಂಬ ಮ್ಯೂಸಿಕ್ ಅಲ್ಲ, ಬಟ್ ಮ್ಯೂಸಿಕಲ್ಲಿ ಇದು ಮಾತಾಡ್ತದೆ ಅಂತ ನನಗೆ ಆಯಿತು. ಕೆಲವೊಂದು ಎಲ್ಲ ಪ್ಲೇಸಲ್ಲಿ ಡೈಲಾಗ್ ಕೊಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಪ್ಲೇಸ್ ನಮಗೆ ನೇಚರ್ ಮ್ಯೂಸಿಕ್ ಬ್ಲೆಂಡ್ ಆದರೆ ಅದರ ಇದು ವಿಜುವಲ್ ಬೇರೆ, ನಮಗೆ ನಾವು ತಗೊಳ್ಳೋ ರೀತಿ ಬೇರೆ ಆಗ್ತದೆ. ಇಲ್ಲಿ ಒಂದು ಯಾವ ರೀತಿ ಬೇರೆ ರೀತಿ ಮ್ಯೂಸಿಕ್ ಬೇಕು ನನಗೆ ಅನಿಸ್ತು. ಸೊ ನಿಮ್ಮ ಜೊತೆ ಮಾತಾಡಿದಾಗ ನಿಮ್ಮದೊಂದು ಪ್ರಾಜೆಕ್ಟಲ್ಲಿ ಒಬ್ಬರು ವರ್ಕ್ ಮಾಡಿ ಶಬರೀಶ್. ಬಹುಶಃ ನಾನೊಂದು 3-4 ತಿಂಗಳವರ ತಲೆದಿದ್ದೇನೆ. ಸರಿ, ನಾನು ಅದನ್ನು ಎಷ್ಟು ಕರೆಕ್ಷನ್ ಮಾಡಿ ನನಗೆ ಗೊತ್ತು, ಅದು ಬೇಡ, ಇದು ಸರಿ ಇಲ್ಲ, ಅದು ಸರಿ. ಬಟ್ ನಮಗೆ ಇವತ್ತು ನೋಡಿದಾಗ ಕರೆಕ್ಟ್ ಒಂದು ಲೆವೆಲಿಗೆ ಅದು ಮ್ಯೂಸಿಕ್ ಕೂಡ ನಮ್ಮ ವಿಜುವಲನ್ನು ಜರ್ನಿ ಮಾಡಿಸ್ತದೆ, ನಮ್ಮನ್ನೇ ಜರ್ನಿ ಮಾಡಿಸ್ತದೆ ಆ ಮ್ಯೂಸಿಕ್. ಸೊ ಬ್ಯೂಟಿಫುಲ್ ಆದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ. ಜೊತೆಗೆ ಕ್ಯಾಮರಾಮ್ಯಾನ್, ನಾವು ಅದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಭಾರಿ ಕಷ್ಟಪಟ್ಟು. ಬಟ್ ನಾನು ಆವತ್ತಿನ ವಿಷಯ ನಾನು ಅಚಲ್ ವಿಟ್ಲರಿಗೆ ಹೇಳಲೇಬೇಕು, ಅದು ಸುಲಭದ ಮಾತಲ್ಲ.
ಇಬ್ಬರಿಗೆ ಆರ್ಟಿಸ್ಟನ್ನು ಸೆಲೆಕ್ಟ್ ಮಾಡಬೇಕು, ಅಲ್ಲಿ ರೆಡಿ ಮಾಡ್ಕೊಳ್ಬೇಕು, ಕಾಸ್ಟ್ಯೂಮ್ ಆಗಬೇಕು, 3 ದಿನ ಶೂಟಿಂಗ್ ಅದೆಲ್ಲ ರೆಡಿ ಮಾಡಬೇಕಾದ್ರೆ ಇವರು ರೆಡಿ ಮಾಡಿ ಇವರು ನಮಗೊಂದು ಒಬ್ಬರು ಬಜೆಟ್ ಇಲ್ಲ, ನಮಗೊಂದು ಬಂದು ಶೂಟ್ ಹೀಗೆ ಕತೆ ಉಂಟು, ನಮಗೆ ಶೂಟ್ ಮಾಡಿ ಕೊಡಬೇಕು, ನಾವು ಸ್ವಲ್ಪ ಮತ್ತೆ ಕೊಡ್ತೇವೆ ಅಮೌಂಟ್ ಅಂತ. ಹಾಗೆ ಸಿಕ್ಕವರೇ ನಮಗೆ ಸುರೇಶ್ ಗೌಡ, ರಾಮಕುಂಜ ಅವರು. ಅದ್ರ ಜೊತೆಗೆ ನಾವು ನಂತರ ಅದಕ್ಕೊಂದು ಸೀಕ್ವೆಲ್ ಆಗಿ ನಾವು ಆ್ಯಡ್ ಮಾಡ್ತೇವೆ, ಒಂದು ಎಪಿಸೋಡ್ ನಾವು ಅದಕ್ಕೆ ನಮಗೆ ಮನ್ವಿತ್ ಕುಂಡಡ್ಕ ನಮಗೆ ಸಹಕಾರ ಮಾಡಿ, ಇಬ್ಬರು ಕ್ಯಾಮರಾಮ್ಯಾನ್ ನಮಗೆ. ಅದ್ರ ಜೊತೆಗೆ ಪೋಸ್ಟರ್ ಡಿಸೈನ್, ಒಂದು ಶಾರ್ಟ್ ಫಿಲ್ಮಿಗೆ ನಾವು ಒಂದು 2 ಪೋಸ್ಟರ್ ಮಾಡ್ತೇವೆ, ಬಹುಶಃ 6 ಪೋಸ್ಟರ್ ಮಾಡಿದ್ದೇವೆ. ಯಾವ ಫಿಲ್ಮಿಗೆ ಕೂಡ ನಾವು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. 4 ಕ್ರಿಯೇಟಿವಿಟಿ ಪೋಸ್ಟರ್, ಕ್ರಿಯೇಟಿವ್ ಪೋಸ್ಟರ್ ಮತ್ತು 2 ಮೇನ್ ಪೋಸ್ಟರ್ ಅಂತೇಳಿ ಮಾಡಿದ್ದೇವೆ. ಸೊ ಚೇತನ್ ಆಚಾರ್ಯ ಪೆರಿಂಜೆ, ಅದರ ಜೊತೆಗೆ ನಮಗೆ ಪ್ರವೀಣ್ ಜಯ ಅಂತೇಳಿ, ಪ್ರವೀಣ್ ಜಯ ವಿಟ್ಲ ಅವರು ನಮ್ಮ ತಂಡದಲ್ಲಿ ನಮಗೆ ಕೆಲವೊಂದು ಕಂಟೆಂಟ್ಗಳಿಗೆ ನಮಗೆ ಬೇಕಿತ್ತು, ಅದಕ್ಕೆ ಪೋಸ್ಟರ್ ಡಿಸೈನ್, ಎಡಿಟಿಂಗ್, ಸಣ್ಣ ಪುಟ್ಟ ಪ್ರಮೋಷನ್ ವೈಸ್ ಬೇಕಿತ್ತು. ಸೊ ಅದನ್ನು ಅವರು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಬೇರೆ ಯಾರು ನಮಗೆ ನೆನಪೇ ಬರುತ್ತೆ ಇಲ್ಲ ನನಗೆ. ಹಾಗೆ ಲಿರಿಕ್ಸ್ ಅದು ಕ್ವಶನ್ ಕೇಳಬೇಕು. ಈಗ ಕಿರುಚಿತ್ರ ಮಾಡುವಾಗ ಖಾಲಿ ಮ್ಯೂಸಿಕ್ಗೆ ಫೋಕಸ್ ಕೊಡ್ತಾರೆ, ಇದರಲ್ಲಿ ಒಂದು ಸಾಹಿತ್ಯ ಇದೆ, ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಅದು ಹೇಗೆ ಸ್ಟಾರ್ಟ್ ಆಯ್ತು? ಅದು ಮುಂಚೆನೆ ಪ್ಲಾನ್ ಇತ್ತಾ ಅಥವಾ ನಂತರ ಪ್ಲಾನ್? ನಾನು ಅವರಿಗೆ ಮ್ಯೂಸಿಕ್ ನಾನು ಎಕ್ಸ್ಪ್ಲೈನ್ ಮಾಡಿರ್ತೇನೆ, ಕತೆ ಎಕ್ಸ್ಪ್ಲೈನ್ ಮಾಡಿರ್ತೇನೆ, ನಾವು ವಿಜುವಲ್ ನೋಡಿರ್ತಾರೆ ಆಲ್ರೆಡಿ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವರು ಹೇಳಿದರು, ಸರ್ ನಾನು ಹೀಗೆ ಮಾಡ್ತೇನೆ, ನಿಮಗೆ ಸಾಂಗಲ್ಲೇ ಮಾಡಿದ್ರೆ ಏನು ಅಂತ ಮಾಡಿ ಅಂತ ಹೇಳಿದೆ. ಮಾಡೀನಿ, ಅವ್ರು ಟೋಟಲ್ ಬ್ಯಾಕ್ಗ್ರೌಂಡ್ ಆ ಸಾಂಗ್ ಬಂತು, ಸಾಂಗಲ್ಲಿ ಇತ್ತು. ಆ ಸಾಂಗಲ್ಲಿದ್ದಾಗ ನನಗೆ ಟೋಟಲ್ ಸಾಂಗ್ ಆದರೆ ಅದರ ಡೆಪ್ತು ಹೋಗ್ತದೆ ಅಂತ ಆಯಿತು. ಡೆಪ್ತ್ ಇಲ್ಲ ಇದರಲ್ಲಿ. ನನಗೆ ನಾನು ನೋಡೋದಕ್ಕೂ ಸಾಂಗ್ ಬ್ಯಾಕ್ಗ್ರೌಂಡ್ ಬರೋದಕ್ಕೂ ತುಂಬ ನಮ್ಮನ್ನು ಜರ್ನಿ ಮಾಡೋದಿಲ್ಲ, ಏನೋ ಸಪ್ರೇಟ್ ಆಗ್ತಿದೆ ಅಂತ ಆಯಿತು. ಸೊ ನಾನು ಇಮಿಡಿಯೇಟ್ ಹೇಳಿದೆ, ಇಲ್ಲ ಸಾಂಗ್ ಬೇಕು ನನಗೆ, ಸಾಂಗ್ ಚೆನ್ನಾಗಿದೆ ಇದು, ಬಹುಶಃ ತುಂಬ ಇಷ್ಟ ಆಯ್ತು ನನಗೆ ಸಾಂಗು, ಬಟ್ ಸಾಂಗ್ ಬೇಕು ನನಗೆ, BGM ಬೇರೆ ರೀತಿ ಬೇಕು, ಒಂದಿಷ್ಟು ಪ್ಲೇಸಲ್ಲಿ ಸಾಂಗ್ ಬೇಕು ಅಂತ. ಸೊ ಅವರ ತಂದೆ ಕೃಷ್ಣ ಭಟ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಶಬರೀಶ್ರವರ ತಂದೆ ಲಿರಿಕ್ಸ್ ಬರೆದಿರೋದು. ಕೃಷ್ಣಭಟ್ ಅದ್ಭುತವಾಗಿ ಬಂದಿದೆ. ನನಗೆ ಆ ಸಾಂಗ್ ಲಿರಿಕ್ಸ್ ಕೇಳಿ ಮತ್ತು ಆ ಮ್ಯೂಸಿಕ್ ಟ್ಯೂನ್ ಕೇಳಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಅದನ್ನು ಬೇಕು ಅಂತೇಳಿ ಇಟ್ಕೊಂಡಿದ್ದೇವೆ. ಓಕೆ, ಈಗ ಎಲ್ಲ ಕತೆ ರೆಡಿ ಆಗಿದೆ, ನಮ್ಮ ಕಲಾವಿದರು ಕೂಡ ರೆಡಿ ಇದ್ದಾರೆ, ಎಲ್ಲ ಶೂಟ್ ಆಗಿದೆ. ನಂತರ ನಮಗೊಬ್ರು ಹಣ ಹಾಕುವವರು ಬೇಕಾಗ್ತದೆ. ಅದು ಸುಲಭದ ಮಾತಲ್ಲ, ಎಲ್ಲರೂ ಕಿರುಚಿತ್ರಕ್ಕೆ ಯಾರು ಹಣ ಹಾಕ್ತಾರೆ ಅನ್ನೋದು ಪ್ರಶ್ನೆ. ನಮಗೂ ಆ ಸ್ಟ್ರಗಲ್ ಗೊತ್ತಿದೆ. ಈಗ ನಮ್ಗೆ ಪರಿಚಯ ಆಗಿರುವಂತದ್ದು ಕಸಿಯು ಹಸಿರು ದಿಬ್ಬರದ ಕೇಶವ ರಾಮಕುಂಜ ಅವ್ರು ಹೇಗೆ ಪರಿಚಯ ಆಗ್ತಾರೆ, ಅದು ಹೇಗೆ ಮುಂದಿನ ನಡೆ ಆಯ್ತು ಅಂತ? ನಾವು ಅದೇ ಈ ಕತೆಗಳೆಲ್ಲ ಮಾಡಿ ನಾವು ಶೂಟ್, ನಮ್ಮ ಕೈಯಲ್ಲಿದ್ದದನ್ನು ಅಚ್ಚಲ್ ಮತ್ತು ನನ್ನ ಕೈಯಲ್ಲಿದ್ದದನ್ನು ನಾನು ಇಲ್ಲಿ ಇದನ್ನು ನೇರವಾಗಿ ಹೇಳ್ಬೋದು, ಕೈಯಲ್ಲಿದ್ದವನ್ನು ಮಾಡಿ ಶೂಟ್ ಕಂಪ್ಲೀಟ್ ಮಾಡಿದೆ. ಶೂಟ್ ಹೇಗಿತ್ತಂದರೆ ಫಸ್ಟ್ ಟೈಮ್ ಶೂಟ್ ಮಾಡೋದು, ಬೆಳಿಗ್ಗೆಯಿಂದ ರಾತ್ರಿ ಫುಲ್ ಅದಕ್ಕೆ ಪ್ರಿಪರೇಷನ್ ಮಾಡಿ ಬೆಳಿಗ್ಗೆಯಿಂದ ಸಂಜೆ ಶೂಟ್ ಮಾಡೋದು. ಸಂಜೆ ಪೇಟೆ ನಾವು ವಿಟ್ಲದಲ್ಲಿ ನಾವು ಅಂಗಡಿ ಹೋಗೋದು, ಅಂಗಡಿ ಅಥವಾ ನಮ್ಮ ಪರಿಚಯದವರು ತಗೋ ನಾವು ಈಗ ಮಾಡಿದ್ದೇವೆ ಸಪೋರ್ಟ್ ಮಾಡಿ ಕೊಡ್ತಿದ್ದೆ. ಒಂದು ಸ್ವಲ್ಪ ಹೇಳ್ಬಾರ್ದು ಅದನ್ನು, ಬಟ್ ಆ ಟೈಮಿಗೆ ನಮಗೆ ದೊಡ್ಡ ವಿಷಯ ಅದು. ನಮಗೆ ಮರುದಿನಕ್ಕೆ ನಮಗೆ ಸ್ವಲ್ಪ ಅವರಿಗೆ ಆರ್ಟಿಸ್ಟ್ನವರಿಗೆ ಒಂದು ಊಟದ ವ್ಯವಸ್ಥೆ ಮಾಡಲಿಕ್ಕೆ ಆದರೂ ನಮಗೆ ಒಂದು ಖುಷಿ, ಮತ್ತು ಸಣ್ಣ ಪುಟ್ಟ ವ್ಯವಸ್ಥೆ ಮಾಡಲಿಕ್ಕೆ ನೆಕ್ಸ್ಟ್ ಡೇ ಆಗಿ ಶೂಟಿಗೆ ಹೋಗ್ತೇವೆ, ಮರುದಿನ ಹೋಗೋದು. ಈ ಥರ ಜರ್ನಿ ಇತ್ತು ನಮ್ಮದು. ಈ ಥರ ಜರ್ನಿ ಆಗಿ ನಮ್ಮ ಕೈಯಿಂದ ಸಿದ್ಧ ಹಣವನ್ನೆಲ್ಲ ಹಾಕಿಬಿಟ್ವಿ ನಾವು. ನಮ್ಮ ಹತ್ರ ಬೇರೆ ಇಲ್ಲ, ಜರ್ನಿ ಮಾಡಲಿಕ್ಕೂ ಇಲ್ಲ. ನಮ್ಮ ಕ್ಯಾಮರಾಮ್ಯಾನ್ ಬಂದು ನಮಗೆ ಪೆಟ್ರೋಲಿಗೂ ವ್ಯವಸ್ಥೆ ಮಾಡುವಂಥ ನಮಗೆ ಶಕ್ತಿ ಇಲ್ಲ ಆಯಿತು. ಹೀಗೆ ನಾವೊಂದು ಒಂದಿಷ್ಟು ಸ್ವಲ್ಪ ಕೊಟ್ಟರೆ, ಒಂದು 500 ಆ ಥರ ಏನೋ ಕೊಟ್ಟರೆ ಅದನ್ನು ಆ ಥರ ಮಾಡಿ ನೆಕ್ಸ್ಟ್ ಡೇಗೆ ಶೂಟ್ ಮಾಡಿ 3 ದಿನ ಕಂಪ್ಲೀಟ್ ಮಾಡಿದ್ದು ನಾವು. ಮಾಡಿ ಎಲ್ಲ ಆದಮೇಲೆ ನಮಗೊಂದು ಪ್ರೊಡ್ಯೂಸರ್ ಬೇಕಲ್ಲ, ಅಥವಾ ನಾವು ಏನು ಮಾಡೋದು, ನೆಕ್ಸ್ಟ್ ಏನು ಮಾಡೋದು, ನಮಗೆ ರೀಲ್ಸಿಗೆ ನಮಗೆ ಎಡಿಟರಿಗೆ ಕೊಡಬೇಕು, ಮ್ಯೂಸಿಕ್ನವ್ರಿಗೆ ಕೊಡಬೇಕು, ಇದಕ್ಕೆ ಹೀಗೆ ಬೇಕು ಅಂತ ಉಂಟು ವಿಷಯಗಳು, ಏನು ಮಾಡೋದು ಅಂತ ಕೇಳಿದಾಗ ಹೀಗೆ ಮಾಡಿದಾಗ ಇವರು ಹೇಳಿದರು, ನಮ್ಮ ಕ್ಯಾಮರಾಮ್ಯಾನ್ ಒಬ್ಬರನ್ನು ಸಜೆಷನ್ ಮಾಡಿದ್ದಾರೆ, ನೋಡಿ ಅವ್ರಿಗೂ ಕೂಡ ನಮ್ಮ ನೇಚರಿಗೆ ಸಂಬಂಧಪಟ್ಟಾಗೆ ತುಂಬ ಇಷ್ಟಪಡ್ತಾರೆ, ನೀವು ಅವ್ರ ಹತ್ರ ಮಾತಾಡಿ ನೋಡಿ, ಇಷ್ಟ ಆದರೆ ಮಾಡ್ಯಾರೋ ಅವರು ಅಂತ ಕೇಳಿದ್ರು. ಬಹುಶಃ ಅದಾದಮೇಲೆ ಅವ್ರ ನಂಬರ್ ಕೊಟ್ಟರು, ಇವ್ರು ಮಾತಾಡಿದ್ರು ಕಂಡು ಮತ್ತೆ ನನ್ನ ಹತ್ರ ಹೇಳಿದ್ರು. ನಾನು ಮಾತಾಡಿ ಫಸ್ಟ್ ಡೇ ನನಗೆ ಅನಿಸ್ತು ಇವ್ರು ಮಾಡಲಿಕ್ಕಿಲ್ಲ ಅಂತ. ಅವ್ರ ಮಾತು ನನಗೆ ಹಾಗೆ ಅನಿಸ್ತು, ನನಗೆ ಇವ್ರು ಮಾಡಲಿಕ್ಕಿಲ್ಲ. ನಾನು ಕತೆ ಹೇಳಿದೆ, ಅವ್ರಿಗೆ ಅರ್ಥ ಆಗಲಿಲ್ಲ. 2ನೇ ಸಲ ನಾನು ಕಾಲ್ ಮಾಡಿ, ನನಗೆ ಇವತ್ತು ಕೂಡ ಚೆನ್ನಾಗಿ ನೆನಪಿದೆ, 2ನೇ ಸಲ ಹೇಳಿದೆ. ಅವರು ಅದನ್ನು ನೀವು ಹಾಗೆ ಮಾಡಿ, ನೀವು ಹೇಗೆ ಮಾಡಿ, ನಾನು ಹೇಳಿದೆ ಶೂಟ್ ಮಾಡಿ ಆಗಿದೆ, ನಾನು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. 3ನೇ ಸಲ ನಮಗೆ ಮುಖತಃ ನಾವು ಭೇಟಿ ಯಾವತ್ತೂ ಆಗಲಿಲ್ಲ, ನಾವು ಫೋನಲ್ಲೇ ಮಾತಾಡಿದ್ವಿ. ಇವರಿಗೆ ನಾನು ಯಾರಂತ ಗೊತ್ತಿಲ್ಲ, ನಾನು ಅವ್ರು ಯಾರಂತ ಗೊತ್ತಿಲ್ಲ. ಆ ವಿಡಿಯೋ ಒಂದು ದಿನ ನಾನು ಅವರನ್ನು ಮಂಗಳೂರಲ್ಲಿ ನಮ್ಮ ಅಚ್ಚಲ್ ನಾವೆಲ್ಲ ಸೇರಿ ನಾವು ಮೀಟ್ ಆಗ್ತೇವೆ. ಆವಾಗ ನಾನೊಂದು ವಿಜುವಲ್ ತೋರಿಸ್ತೇನೆ ಅವರಿಗೆ, ಮತ್ತು ಅದರ ಬಗ್ಗೆ ನೇರ ನಾನು ಕೇಳ್ತೇನೆ. ಸೊ ಅಲ್ಲಿಂದ ಪಿಕಪ್ ಆಯ್ತು ಅದು.
ನನಗೆ ಅಲ್ಲಿಂದ ಪಿಕಪ್ ಆಯ್ತು ನಾನು ಅನ್ಕೊಳ್ತೇನೆ. ಅಲ್ಲಿಂದ ನಮ್ದು ಇಲ್ಲ, ನಾವು ಇದನ್ನು ಮಾಡುವ, ಚೆನ್ನಾಗಿದೆ ಇದು, ನೀವು ಹೇಳ್ತಿರೋ ನನಗೆ ಯಾವತ್ತೂ ಅರ್ಥ ಆಗಲಿಲ್ಲ, ನಾನು ಹೀಗೆ ನೀವು ಹೇಳಿದ ಅರ್ಥ ಆಗ್ತಿದೆ ನನಗೆ, ಇದು ಮಾಡೋಣ ಚೆನ್ನಾಗಿದೆ, ನಾವು ಒಂದಷ್ಟು ಸೆಲೆಬ್ರಿಟಿಗಳನ್ನ ಮೀಟ್ ಆಗುವ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ಹಾಗಾದರೆ ಮುಂದಿನ ಮಾತುಕತೆ ನಮ್ಮ ನಿರ್ಮಾಪಕರಾದ ಕೇಶವ ರಾಮಕುಂಜ ಅವ್ರ ಬಗ್ಗೆ. ನಾವು ಹರಿದ್ವರ್ಣದ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಒಂದು ಕಸ್ವಿ ಹಸಿರು ದಿಬ್ಬನ ಒಂದು ಸಂಸ್ಥೆಯನ್ನು ನೀವು ಸ್ಥಾಪಿಸ್ತೀರಿ. ಅದರ ಹಿಂದಿನ ಉದ್ದೇಶ, ಅದರ ಹಿಂದಿನ ಕತೆ, ಅದರ ಹಿಂದಿನ ಸ್ಟ್ರಗಲ್ ಏನಿದೆ ಅದನ್ನು ನಾವು ಜನರಿಗೆ ಹೇಳ್ಬೋದಾ? ಖಂಡಿತವಾಗಿಯೂ ಕಸ್ವಿ ಹಸಿರು ದಿಬ್ಬನ ಗಿಡ ಬೆಳೆಸಿ ಹುಟ್ಟುಹಬ್ಬ ಹೊಸ ಪೀಳಿಗೆಯ ಉಸಿರಾಗಲಿ ಅನ್ನೋಂಥ ಒಂದು ಆಂದೋಲನವನ್ನು ಇಟ್ಟುಕೊಂಡು ನಾವು ಆರಂಭ ಮಾಡಿದ್ದೇವೆ. 2020 ನನ್ನ ಮದುವೆ ಆಗುತ್ತೆ. 2021 ನನ್ನ ಮಗಳ ಜೂನ್ 16ನೇ ತಾರೀಕು. ಕೊರೋನಾ ನಿಮಗೆಲ್ಲ ಗೊತ್ತಿದೆ. ಕೊರೋನಾ ಆದಾಗ ಹೆಂಗಿತ್ತು ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಕಂಪ್ಲೀಟ್ ಕರ್ಫ್ಯೂ ಇತ್ತು. ಪೇರೆಂಟ್ಸ್ ಅಥವಾ ಯಾರು ಊರಿಂದ ಬರಲಿಕ್ಕಿಲ್ಲ, ಮಂಗಳೂರಲ್ಲಿ ನಾವು ಒಬ್ಬರು. ಸೊ ಇಂಥ ಸಂದರ್ಭದಲ್ಲಿ ನಾವು ಆಸ್ಪತ್ರೆಯಲ್ಲಿ ಹೋರಾಟ ಮಾಡುವಂತಹ ಒಂದು ಪರಿಸ್ಥಿತಿ. ನಮ್ಮ ಕಣ್ಣ ಮುಂದೆ ಒಂದಷ್ಟು ಜನಗಳಿಗೆ ಆಕ್ಸಿಜನ್ ಕೊರತೆ ಆಗೋದು, ಆಕ್ಸಿಜನ್ ಕೊರತೆಗೋಸ್ಕರ ಎಷ್ಟೋ ಪ್ರಾಣವನ್ನು ಬಿಟ್ಟಿರೋದು ನಮ್ಮ ಕಣ್ಣೆದುರು ನೋಡಿರ್ತೀವಿ. ಆಂಬುಲೆನ್ಸಲ್ಲಿ ಬರುವುದು, ಹೆಣ ಹೋಗೋದು, ಇಂಥ ವಿಚಾರಗಳನ್ನು ನಾವು ಕಣ್ಣಾರೆ ನೋಡುವಂತಹ ಪರಿಸ್ಥಿತಿ. ಆವಾಗ ಹೀಗೆ ಮುಂದುವರಿತಿದೆ. ನಮ್ಮ ಮೊದಲನೇ ಹುಟ್ಟುಹಬ್ಬ ಬರುತ್ತೆ ನನ್ನ ಮಗಳದ್ದು. ನೆಕ್ಸ್ಟ್ ಇಯರ್ ಬರ್ತ್ಡೇ ಬಂದಾಗ ನಾವು ಆಯ್ಕೆ ಮಾಡಿಕೊಂಡಿರೋದು ಯಾವ ರೀತಿ ದುಂದುವೆಚ್ಚ ಮಾಡಿಕೊಂಡು ಸುಮ್ಮನೆ ಬರ್ತ್ಡೇ ಮಾಡ್ಬೋದು, ಬಟ್ ಬೇಡ, ಆಕ್ಸಿಜನ್ ಕೊರತೆಗೆ ಆವಾಗ ಒದ್ದಾಡಿದಂಥ ಪರಿಸ್ಥಿತಿಯನ್ನು ಗಮನಿಸಿಕೊಂಡು ಯಾಕೆ ನಾವು ಒಂದು ಮುಂದಿನ ಪೀಳಿಗೆಗೆ ಉಸಿರಾಗುವಂತಹ ಒಂದು ಗಿಡ ನೆಡುವ ಕಾಯಕವನ್ನು ಯಾಕೆ ಮಾಡುವಂತ ಯೋಚನೆ. ಹಾಗೆ ನನ್ನ ಊರಿನ ನೆಕ್ಕರೆಯಲ್ಲಿ, ರಾಮಕುಂಜ ನೆಕ್ಕರೆಯಲ್ಲಿ ಒಂದಷ್ಟು ಗಿಡವನ್ನು ನೆಡುವ ಮುಖಾಂತರ ಆರಂಭ ಆಗುತ್ತೆ. ಒಂದು ಅತಿಥಿ ಇರ್ತಾರೆ, ಮಾಧವಳ್ಳಾಲ್ ಅಂತ, ಅವರು ಹೀಗೆ ಹೇಳ್ತಾರೆ, ಇದು ಕಸ್ವಿ ಹಸಿರು ದಿಬ್ಬನವಾಗಿ ಮೆರೆಯಲಿ ಅಂತ ಹೇಳ್ತಾರೆ. ವೇದಿಕೆಯಲ್ಲಿ ಹೇಳಿದಾಗ ನಂಗೆ ಗೊತ್ತಾಗೋದಿಲ್ಲ, ಮತ್ತೆ ಹೇಳ್ತೇನೆ ಏನದು ಅಂತ. ದಿಬ್ಬನ ಅಂದರೆ ಮೆರವಣಿಗೆ. ಈ ಮೆರವಣಿಗೆ ಸಾಕ್ತಾ ಇರಲಿ, ಯಾರೆಲ್ಲ ಹುಟ್ಟುಹಬ್ಬಕ್ಕೆ ಗಿಡವನ್ನು ನೆಟ್ಟು ಹುಟ್ಟುಹಬ್ಬವನ್ನು ಆಚರಿಸ್ತಾರ ಅಂತಹ ಸಹೃದಯರಿಗೆ ನಾವು ಪ್ರಮಾಣ ಪತ್ರವನ್ನು ನೀಡ್ತಾ ಬಂತು. ಫಸ್ಟ್ ಇಯರ್ ಒಂದು 300 ಗಿಡವನ್ನು ನಾವು ಫ್ರೀಯಾಗಿ ಕೊಟ್ವಿ. ಆಮೇಲೆ ನನಗೆ ಅನಿಸಿತ್ತು, ಫ್ರೀಯಾಗಿ ಗಿಡವನ್ನು ಕೊಡೋದು ಅಷ್ಟೊಂದು ಉಚಿತವಲ್ಲ ಅಂತ ಅನಿಸ್ತು. ಯಾಕಂತ ಹೇಳಿದ್ರೆ ಹುಟ್ಟುಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ, ಒಂದಷ್ಟು ಖರ್ಚನ್ನು ಮಾಡ್ತಾರೆ. ನಾನು ಹೇಳ್ತಿರೋದು ಒಂದು 100 ರೂಪಾಯಿಯ ಗಿಡವನ್ನು ಮಗುವಿಗೆ ಕೊಟ್ಟು ಆ ಮಗುವಿನ ಮುಖಾಂತರ ಗಿಡ ನೆಡೆಸಿ ಅಂತ. ಸೊ ಜನಗಳು ಸೇರ್ಕೊಳ್ತಾರೆ, ದಿಬ್ಬನ ಸಾಕ್ತದೆ, ದೊಡ್ಡ ಮಟ್ಟದಲ್ಲಿ ಬೆಳೀತದೆ. ಇವಾಗ ಒಂದು 500ಕ್ಕಿಂತ ಹೆಚ್ಚು ಪ್ರಮಾಣ ಪತ್ರವನ್ನು ನೀಡಿದೆ. ನಾನು ಯಾವತ್ತು ಹೇಳೋದುಂಟು, ಇಲ್ಲಿ ಪ್ರಮಾಣ ಪತ್ರ ಅಂತ ಹೇಳೋದಕ್ಕಿಂತ ಒಂದು 500 ಜನರ ಮನಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಇದು ಸಾಕ್ತಾ ಇದೆ, ಸಾಗಲಿ ಅನ್ನುವಂಥದ್ದು ನನ್ನ ಆಶೆ. ಮುಂದೆ ಜನಗಳು ಸಹ ಸಪೋರ್ಟ್ ಮಾಡ್ತಾರೆ ಅನ್ನೋಂಥ ಭರವಸೆ ನನಗಿದೆ. ಈ ಕಸ್ವಿ ಹಸಿರು ದಿಬ್ಬನ ಈ ರೀತಿಯಾಗಿ ಆರಂಭ ಆಯಿತು. ಓಕೆ, ಈಗ ಹರಿದ್ವರ್ಣ ಅಂತ ಎಲ್ಲಿಂದ ನಿಮಗೆ ಪರಿಚಯ ಆಯಿತು ಅಂತ? ಚೇತನ ಹೇಳಿದ ನಾನು ಈಗಲೂ ನೆನಪಿದೆ. ಮೇ 28ನೇ ತಾರೀಕಿಗೆ ನೀವು ಕಾಮಿದೆ, ಸಂಜೆ ಹೊತ್ತು ಕಾಲ್ ಮಾಡ್ತಾರೆ ಅವರು. ಆಮೇಲೆ ಮೇ 28 ಹೇಗಿದೆ ಅಂತ ಹೇಳಿದ್ರೆ 3ನೇ ವರ್ಷದ ನನ್ನ ಮಗಳ ಹುಟ್ಟುಹಬ್ಬದ ಆಚರಣೆ ಸಂಭ್ರಮದಲ್ಲಿ ನಾವಿದ್ದೇವೆ. ಹಾಗೆ ಮಾಡುವ, ಹೀಗೆ ಮಾಡುವ. ಫಸ್ಟ್ ಇಯರ್ ಹೇಗೂ ಮದುವೆ ಟೈಮಲ್ಲಿ ಕೊರೋನಾದಲ್ಲೇ ಹೋಗಿತ್ತು. ಸೆಕೆಂಡ್ ಇಯರ್ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡಿ ಒಂದು 3ನೇ ವರ್ಷದ ಬರ್ತ್ಡೇ ಆದರೂ ಮಾಡುವ ಅನ್ನುವಂಥ ಆಲೋಚನೆ ಇತ್ತು ನಮ್ಮ ಮನಸ್ಸಲ್ಲಿ. ಆವಾಗ ಮೇ 28ರಿಂದ ಜೂನ್ 16 ಹೀಗೆ ಆಗ್ತದೆ. ಆವಾಗ ನನ್ನ ಡಿಸ್ಕಸ್ ಮಾಡಿದೆ, ಇಲ್ಲ ನಾವು ಒಂದು ಒಳ್ಳೆಯ ಕಥೆಯನ್ನು ಇಟ್ಕೊಂಡು ಬಂದಿದ್ದಾರೆ, ಅದಕ್ಕೆ ಹಿಂದಿನ ಡಿಸ್ಕಸ್ ಮಾಡಿದ್ರು. ಬಟ್ ಆವಾಗ ವಿಜುವಲ್ ತೋರಿಸಿದ ಸಮಯ ಅದು. ಇಲ್ಲ, ಇದನ್ನ ಈ ನಿರ್ಮಾಣಕ್ಕೆ ನಾವು ಒಪ್ಪಿಕೊಳ್ಳುವ. ಯಾಕಂತ ಹೇಳಿದ್ರೆ ಒಂದು ದಿನದಲ್ಲಿ ನಾವು ಒಂದಷ್ಟು ಖರ್ಚು ಮಾಡಿ ಮಗುವಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅದರಲ್ಲಿ ನಾವೇನು ಸಾಧನೆ ಮಾಡಲಿಕ್ಕಿಲ್ಲ. ಆಮೇಲೆ ನನ್ನ ಮಗು 3 ವರ್ಷದ ಮಗು. ನಾವು ಹೇಳುದು, ಈಗ 3 ವರ್ಷದ ಮಗುವನ್ನು ನಾವು ಇಟ್ಕೊಂಡು ಕೇಕ್ ಕಟ್ ಮಾಡ್ತೀವಿ, ಒಂದಷ್ಟು ಜನ ಕರಿತೀವಿ. ಅಲ್ಲಿ ಮಗುಗೇನು ಗೊತ್ತಿರೋದಿಲ್ಲ, ಮಗು ಅಳ್ತಾ ಇರುತ್ತೆ, ಶೆಕೆ ಆಗ್ತಾ ಇರುತ್ತೆ. ಸೊ ಅದಕ್ಕೇನು ಗೊತ್ತಿದೆ, ಕೇಕ್ ಅಷ್ಟೇ ಗೊತ್ತಿರುತ್ತೆ ಅಂತ ನಾನು ಹೇಳುವಂಥದ್ದು. ನಾನು ಹೇಳಿದೆ, ಇಲ್ಲ, ಸಂಭ್ರಮ ದೊಡ್ಡ ಮಟ್ಟದಲ್ಲಿ ಮಾಡೋದು ಬೇಡ, ಚಿಕ್ಕ ಮಟ್ಟದಲ್ಲಿ ನಾವು ಈ ವರ್ಷ ಬರ್ತಡೇ ಮಾಡುವ. ಏನಿದೆಯಾ ಬರ್ತಡೇಗೆ ನಾವು ಒಂದು ಪ್ಲಾನಿಂಗ್ ಇದ್ದು ಒಂದಿಷ್ಟು ಖರ್ಚು ಮಾಡಬೇಕು ಅಂತ, ಅದನ್ನು ನಾವು ಹರಿದ್ವರ್ಣಕ್ಕೆ ಹಾಕುವ ಅಂತ ಯೋಚನೆ ಮಾಡಿದ್ವಿ. ಹಾಗೆ ಬೆಳೀತಂಥದ್ದು. ಮತ್ತೆ ಒಂದಷ್ಟು ದಾನಿಗಳು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡಿದ್ರು, ಕಂಪನಿಗಳು ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಾಗೆ ಈಗ ನೀವು ನಿರ್ಮಾಣ ಮಾಡ್ಬೇಕಂತ ಹೇಳಿದ್ರೆ
ನಿಮ್ಗೆ ಆ ಕತೆ ಇಷ್ಟ ಆಗ್ಬೇಕು. ಯಾಕೆ ಇಷ್ಟ ಆಯ್ತು ಅಂತ? ಖಂಡಿತ ಒಳ್ಳೆ ಖುಷಿ. ಯಾಕೆ ಅಂತ ಹೇಳಿದ್ರೆ ನಾವು ಈಗಾಗಲೇ ಹೇಳಿದೆ 2 ವರ್ಷಗಳಿಂದ ನಾವು ಪ್ರಮಾಣ ಪತ್ರವನ್ನ ಕೊಟ್ಕೊಂಡು ಬಂದ್ವಿ. ಒಂದು ಪ್ರಮಾಣ ಪತ್ರ ಕೊಡಬೇಕು ಅಂತ ಹೇಳಿದ್ರೆ ಇದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ, ಬೆಳಿಗ್ಗೆ ನಾನು ವಾಟ್ಸಪ್ಪಲ್ಲಿ ಒಂದು 10-15 ನಿಮಿಷ ನೋಡ್ತೀನಿ, ಸ್ಟೇಟಸ್ ನೋಡ್ತೀನಿ. ಹೇಗೆ ನೋಡ್ತೀನಿ ಅಂತ ಹೇಳಿದ್ರೆ ಎಲ್ಲ ನೋಡೋಕೆ ಹೋಗುದು ಒಮ್ಮೊಮ್ಮೆ ಫಾಸ್ಟಾಗಿ ಓಡಿಸ್ತಾ ಹೋಗ್ತೇನೆ. ಅವಾಗ ಯಾರಾದ್ರೂ ಹುಟ್ಟುಹಬ್ಬವನ್ನು ಆಚರಿಸಿದಾರೆ ಅಂತ, ಈಗ ನೀವು ನಿಮ್ಮ ಚೇತನ ಹುಟ್ಟುಹಬ್ಬ ಹೇಗೆ ಹಾಕ್ತೀರಾ, ಇಂಥವರ ಹುಟ್ಟುಹಬ್ಬ ಅಂತ ನಾವು ಅವರಿಗೆ ಪರ್ಸನಲ್ ಮೆಸೇಜ್ ಆಗುತ್ತೆ, ನಿಮ್ಮ ಹುಟ್ಟುಹಬ್ಬವನ್ನು ಹಾಕಿದ್ದೀರಾ, ಅವರಿಗೆ ಒಂದು ವಿಶ್ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ. ಹಾಗೇನೆ ಅವರಿಗೆ ಒಂದು ಸಾಧ್ಯ ಆದರೂ ಗಿಡ ನೆಡಲಿಕ್ಕೆ ಹೇಳ್ತೀರಾ ಅಂತ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಇದು 2 ವರ್ಷಗಳಿಂದ ಹಾಕ್ತಾ ಇದ್ದೇನೆ. ನೀವು ನಂಬ್ತೀರಾ ಬಿಡ್ತೀರಾ, ದಿವಸಕ್ಕೆ ಒಂದು 20 ಮಿನಿಮಮ್ ಜನರಿಗೆ, ಒಂದು 15-20 ಜನರಿಗೆ ನಾನು ಹಾಕ್ತೇನೆ. ವಿಪರ್ಯಾಸ ಅಂತ ಹೇಳಿದ್ರೆ ಒಂದು ಸರ್ಟಿಫಿಕೇಟ್ ಬರೋದಿಲ್ಲ ದಿವಸ. ನಾನೊಂದು 2-3 ದಿನ, ಒಂದು ವಾರಕ್ಕೆ ಒಂದು ಸರ್ಟಿಫಿಕೇಟ್. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 365 ದಿನ, 2 ವರ್ಷ ಅಂದ್ರೆ ಒಂದು 600 ದಿನ ನಾನು ಇಶ್ಯೂ ಮಾಡಿದ್ದು ಕೇವಲ 500 ಸರ್ಟಿಫಿಕೇಟ್. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಜನಗಳ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ. ಸೊ ಇದರ ಹಿಂದೆ ಕಸು ಹಸಿರು ದೀಪನದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ. ಚೇತನ್ ಅವರು ಹೇಳಿದಂತಹ ಈ ಸ್ಟೋರಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಜರ್ನಿ ಸೇಮ್ ನಡೀತಿರುವಾಗ ಅವರ ಸ್ಟೋರಿ ಮತ್ತೆ ನಮ್ಮ ಈ ಜರ್ನಿ, ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದ್ದೀವಿ, ಅದಕ್ಕೆ ವಿಜುವಲ್ ಆಗಿ ತೋರಿಸಿದ್ರೆ ಖಂಡಿತವಾಗಿ ಇದೊಂದು ಇಫೆಕ್ಟಿವ್ ಆಗಿತ್ತು ಅನ್ನುವಂಥದ್ದು ನಾವು ಯೋಚನೆ ಮಾಡ್ತೀವಿ. ಹಾಗಾಗಿ ಅವರ ಒಂದು ಕಥೆಗೆ ನಾವು ಸಪೋರ್ಟಿವ್ ಆಗಿ. ಓಕೆ, ಈಗ 2ನೇ ಪ್ರೀಮಿಯರ್ ಶೋ ಆಗ್ತಾ ಇದೆ. ತುಂಬಾ ಟೆಕ್ನಿಕಲ್ ಆಗಿ ಟಿಕೆಟ್ ಆಗಿರ್ಬೋದು ಅಥವಾ ಥಿಯೇಟರಿಗೆ ನಿಮಗೂ ಕೂಡ ಅದು ಹೊಸತು ಅನುಭವ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಇದು ನಮ್ಮ ಫೀಲ್ಡ್ ಅಲ್ಲ ಆ್ಯಕ್ಚುಲಿ. ನಾನು ನನ್ನ ಜೀವನದಲ್ಲಿ ಒಂದು ಚಿತ್ರಕಥೆ ಅಥವಾ ಅದರ ಒಂದು ನಿರ್ಮಾಣ ಮಾಡ್ತೀನಿ ಅಂತ ಮೇ 28 ತನಕ ನಾನು ಅದನ್ನು ಕನಸಲ್ಲೂ ಯೋಚನೆ ಮಾಡ್ತೀನಿ. ಕನಸಲ್ಲೂ ಸಹ ಒಂದು ಈ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಇದು ಅವ್ರು ಹೇಳ್ತಾ ಇರ್ತಾರೆ, ನಾನು ಸಹ ಹೇಳ್ತಾ ಇರ್ತೀನಿ, ಒಂದು ದೈವಿ ಶಕ್ತಿ ಮತ್ತೆ ಪ್ರಕೃತಿ ಮಾತೆ ನನ್ನ ಹತ್ರ ಮಾಡಿಸ್ತಾ ಉಂಟು. ಇದು ಖಂಡಿತವಾಗಿ ನಾನು ಹೇಳ್ತೇನೆ. ಮತ್ತೆ ಇದು ಆಗಾಗ ನಮ್ಮ ಮಾತುಕತೆಯಲ್ಲಿ ಸಹ ಬಂದಿದೆ, ಆಗಾಗ ಪ್ರೂವ್ ಆಗ್ತದೆ. ಖಂಡಿತ ತುಂಬಾ ವಿಷಯದಲ್ಲಿ ಪ್ರೂವ್ ಆಗ್ತಾ ಉಂಟು. ನನಗೆ ಟಿಕೆಟ್ ವಿಚಾರ ಹೇಳಿ, ನನಗೆ ನನ್ನ ಕಸಿನ್ ಒಬ್ರು ಸೃಜನ್ ಶಿರಾಡಿ ಅಂತ, ಅವರನ್ನ ಆರಂಭದ ಇದರಿಂದ ನಾನು ಟೆಕ್ನಿಕಲ್ ಆಗಿ ಸಪೋರ್ಟ್ ಮಾಡ್ತೀನಿ. ಕಸಿ ಅವ್ರ ಹತ್ರ ಮಾತುಕತೆ ಮಾಡಿಕೊಂಡು ಟಿಕೆಟ್, ನೀವು ಹೇಳಿದಾಗೆ ಟಿಕೆಟ್ ನಾರ್ಮಲ್ ಆಗಿ ನಾವು ಕೂಪನ್ ಕೊಡ್ತೀವಿ, ಬಟ್ ಹರಿದ್ವಾರದ ಟಿಕೆಟ್ ಹಾಗಿಲ್ಲ. ಅವರವರ ಫೋಟೋವನ್ನ ಅವರವರ ಟಿಕೆಟ್ ಅಲ್ಲೇ ಬಂದು ಅವರ ಹೆಸರನ್ನ ಹಾಕಿ ಒಂದು ವಿಶೇಷ ರೀತಿಯಲ್ಲಿ ನಾವು ವೀಕ್ಷಣೆ ಮಾಡಿದ್ದೇವೆ. ಅದಕ್ಕೆ ನಾನು ಸೃಜನ್ ಶಿರೋಡಿ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹಾಗೆಯೇ ನೀವು ಹೇಳಿದಾಗೆ ಥಿಯೇಟರ್ ಒಂದು ಶೋ ಮಂಗಳೂರಲ್ಲಿ ಆಗ್ತದೆ, 2ನೇ ಶೋ ಇಲ್ಲಿ ಆಗ್ತದೆ ಪುತ್ತೂರಲ್ಲಿ. 3ನೇ ದಿನಕ್ಕೆ ಚೇತನವರು ಒಂದು ಡೇಟ್ ಫಿಕ್ಸ್ ಮಾಡುವ ಅಂತ, ನಾವು ಮಾಡೋದ ಬೇಡವಾ ಅಂತ, ಓಕೆ ಡೇಟ್ ಫಿಕ್ಸ್ ಮಾಡ್ತೀವಿ ಪುತ್ತೂರಲ್ಲಿ. 3ನೇ ದಿನಕ್ಕೆ 148 ಸೀಟ್ ಇರ್ತಕ್ಕಂಥ ಥಿಯೇಟರ್ ಫುಲ್ ಆಗುತ್ತೆ. ಬಾಲು ಸರ್ ಹತ್ರ, ನಮ್ಮ ವಲಕಂದ ಶೆಟ್ಟಿ ಅವರು, ನಮ್ಮ ಅವ್ರ ಹತ್ರ ಮಾತಾಡ್ತಿದ್ದಾಗ ಹೇಳಿದೆ, ಸರ್ ಒಂದು ಪುತ್ತೂರಲ್ಲಿ ಶೋ ಮಾಡಬೇಕು ಅಂತಿದ್ದೇವೆ, ಆದರೆ ಅಲ್ಲಿದ್ದ ಹಾಗೆ ಒಂದು 91 ಸೀಟ್ನ ಥಿಯೇಟರ್ನ ನಮಗೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಹಾಗೆ ಹೇಳಿದ್ವಿ, ಇಲ್ಲ ಪುತ್ತೂರಲ್ಲಿ 91 ಸೀಟ್ ಇದ್ದಿಲ್ಲ, ಮಿನಿಮಮ್ 148 ಅಂತ. ಮತ್ತೆ ಈಗೇನು ನಾನು ಚೇತನ್ ಅವ್ರದ್ದು ಬರ್ತೇನೆ, ಸರ್ ಎಂತ ಮಾಡೋದು, ನಿಮ್ಮ ಹತ್ರ ಸಹ ಡಿಸ್ಕಸ್ ಮಾಡಿದ್ವಿ, ಚಿಕ್ಕ ಥಿಯೇಟರ್ ಇಲ್ಲ ಅಂತ, ಎಂತ ಮಾಡೋದು ಅಂತ. ಅವಾಗ ನೀವು ಹೇಳಿದ್ರಿ, ಇಲ್ಲ ನಾವು ಸಪೋರ್ಟಿವ್ ಇದ್ದೇವೆ, ನಾವು ಸಹ ಮಾಡುವ, ಎಲ್ಲ ಒಟ್ಟಿಗೆ ಮಾಡುವ ಅಂತ ಡಿಸ್ಕಷನ್ ಆಯಿತು. ಆಗ ಒಪ್ಪಿಕೊಂಡ್ವಿ. 148 ಟಿಕೆಟ್ ಇತ್ತು. ಅದೇನ ಹೇಳಿದ್ರು, ಪ್ರಕೃತಿ ಮಾತೆ ನಮ್ಮ ಹತ್ರ ಮಾಡಿಸ್ತಾ ಉಂಟು ಅಂತ. 3ನೇ ದಿನಕ್ಕೆ 148 ಟಿಕೆಟ್ ಸಹ ಸೋಲ್ಡ್ ಔಟ್. ಮತ್ತೆ ಚೇತನ ಹೇಳ್ತಾರೆ, ಟಿಕೆಟ್ ಸೋಲ್ಡ್ 2 ಟಿಕೆಟ್ ಸಿಗ್ಬೋದಾ, 3 ಟಿಕೆಟ್ ನೀವು ಸಹ ಹೇಳ್ತಾರೆ. ಮತ್ತೆ ಅಗೇನ್ ಬಾಲ ಸರ್ ಅವ್ರ ಕಾಲ್ ಮಾಡ್ತೇನೆ, ಅವ್ರು ಹೇಳ್ತಾರೆ, ಸರ್ 177 ಸೀಟ್ ಟಿಕೆಟ್ ಅನ್ನ ಏನಾದ್ರು ಅವಕಾಶ ಮಾಡಿ ಕೊಡ್ಬೋದಾ ಅಂತ. ಇಲ್ಲ ಸಾಧ್ಯ ಆಗ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ 3 ದಿನ ಇರೋದು, ಆಲ್ರೆಡಿ ಅದನ್ನ ಟಿಕೆಟ್ ಎಲ್ಲ ಸೋಲ್ವ್ ಮಾಡಿರ್ತೀವಿ, ನೋಡುವ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾರೆ. ಸಂಜೆ 4 ಗಂಟೆಗೆ ಅವರು ಫೋನ್ ಮಾಡ್ತಾರೆ, ಕೇಶವ್ ಅವರೇ ನೀವು ಹೇಳಿದಾಗೆ 177 ಸೀಟ್ ಇರ್ತಕ್ಕಂಥ ಥಿಯೇಟರ್ ಬುಕ್ ಆಗಿದೆ ಅಂತ. ಖುಷಿ ಆಗ್ತದೆ. 4:15 ಗಂಟೆಗೆ ನಿಮ್ಮಿಬ್ಬರಿಗೆ ಶೇರ್ ಮಾಡ್ತೇನೆ, ಟಿಕೆಟ್ 177 ಬುಕ್ ಆಯ್ತು ಅಂತ. 7 ಗಂಟೆಗೆ ಅದು ಸೋಲ್ಡ್ ಔಟ್, ಅಂದ್ರೆ 30 ಟಿಕೆಟ್ ಎಕ್ಸ್ಟ್ರಾ, ಅದು ಸೋಲ್ಡ್ ಔಟ್ ಆಗುತ್ತೆ. ಚೇತನ ಹೇಳ್ತಾರೆ, ಸೋಲ್ಡ್ ಔಟ್ ಪೋಸ್ಟರ್ ರೆಡಿಯಾಗಿ ನನಗೆ ಗ್ರೂಪಲ್ಲಿ ಬರ್ತದೆ. ಮತ್ತೆ ಈಗೇನು ಹೇಳ್ತೇನೆ, ಯಾವುದೋ ಒಂದು ಶಕ್ತಿ ನಮ್ಮನ್ನ ಮಾಡಿಸ್ತಾ ಉಂಟು. ಪ್ರಕೃತಿ
ಪ್ರಕೃತಿಗಿಂತ ಮುಂದೆ ನಾವು ಏನು ಅಲ್ಲ. ಇದು ಪ್ರಕೃತಿ ನಮ್ಮನ್ನ ಮಾಡಿಸ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಈ ಸಿನಿಮಾದಲ್ಲಿ ಜನಗಳು ಬರಬೇಕಾದ್ರೆ ಕೆಲವು ಪ್ರಕೃತಿ ವಿಚಾರ ಅಲ್ಲ, ಬೇರೆ ಏನೋ ಇದೆ. ಖಂಡಿತ ಏನಿದೆ ಪ್ರಕೃತಿ ಬಿಟ್ಟು ಬೇರೆ ಏನಿದೆ ಅಂತ? ಹೌದು, ಇದರಲ್ಲಿ ನಮ್ಮ ಬಾಲ್ಯಾವಸ್ಥೆಯನ್ನು ಖಂಡಿತವಾಗಿ ನೆನಪು ಮಾಡ್ತದೆ. ಎಲ್ಲ ಅದರಲ್ಲಿ ಜರ್ನಿಗೆ ಹೋದಾಗ ನನ್ನ ಬಾಲ್ಯದಲ್ಲಿ ಏನು ಆಟ ಆಡಿದ್ನ ಅದು ಇಲ್ಲಿ ನನಗೆ ಗಮನಕ್ಕೆ ಬರ್ತದೆ. ತುಂಬಾ ಚೆಂದಾಗಿ ಅದನ್ನ ಚೇತನ್ ಅವರು ಅದನ್ನ ತೋರಿಸಿಕೊಟ್ಟಿದ್ದಾರೆ. ಆ ಬಾಲ್ಯದ ಸವಿ ನೆನಪು ಖಂಡಿತವಿದೆ. ಎಲ್ಲ ನಮ್ಮ ಮಂಗಳೂರಿನ ಪ್ರತಿಯೊಬ್ಬರ ಬಾಲ್ಯಕ್ಕೆ ಖಂಡಿತವಾಗಿ ಇದನ್ನ ಈ ಹರಿದ್ವಾರ್ನ ಕಿರುಚಿತ್ರ ಖಂಡಿತವಾಗಿ ಒಮ್ಮೆ ತಗೊಂಡು ಹೋಗ್ತದೆ ಅಂತ ನಾನು ನೆನಪಿಸ್ತೇನೆ. ಸರ್, ಕಿರುಚಿತ್ರವನ್ನ ಈಗ 2ನೇ ಶೋ ಆಗಿ ಇನ್ನು 3ನೇ ಶೋ ಮಾಡುವಂತ ಒಂದು ಚರ್ಚೆಯಲ್ಲಿ ಇದ್ದೇವೆ. ಈಗ ಜನಗಳು ಪ್ರಕೃತಿಯೇ ಬಿಟ್ಟು ಬೇರೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರುವ ಇದಿದೆ. ಏನಿದೆ ಸರ್ ನಮ್ಮ ಹರಿದ್ವರ್ಣದಲ್ಲಿ? ಕೇವಲ ಪ್ರಕೃತಿ ಮಾತ್ರನಾ? ಖಂಡಿತ. ಅವ್ರು ಹೇಳಿದಾಗೆ ನಮಗೆ ಪ್ರತಿ ಸಲ ಅನಿಸಿದ್ದು ಒಂದು ದೈವಶಕ್ತಿ ಮಾಡ್ತಾ ಉಂಟು. ನಾವು ಪ್ರಕೃತಿ ಅಂದ್ರೇ ನಾವು ದೈವಶಕ್ತಿ ಅಂತ ಹೇಳಿ ನಾವು ಪೂಜೆ ಮಾಡುವರು. ನಾವು ಪ್ರತಿಯೊಂದು ದೇವರುಗಳನ್ನ ಪ್ರಕೃತಿಯಲ್ಲಿ ಕಾಣುವರು. ಬಹುಶಃ ಅದೊಂದು ಕೂಡ ಮೇನ್ ಶಕ್ತಿ ನಮಗೆ ನಮ್ಮ ಕೈಯಿಂದ ಮಾಡಿಸ್ತಾ ಇದೆ ಅಂತ ಹೇಳಿ. ಇನ್ನೊಂದು, ಇಲ್ಲಿ ಯಾವುದು ಕೂಡ ನಿಮಗೆ ಬೇರೆ ರೀತಿಯಲ್ಲಿ ನಾವು ಕ್ರಿಯೇಟ್ ಮಾಡಿದಾರಲ್ಲ. ನಾರ್ಮಲಿ ಒಬ್ಬ ನಮ್ಮ ಬಾಲ್ಯಾವಸ್ಥೆ ಅವ್ರು ಏನು ಹೇಳಿದ್ರು, ನಮ್ಮ ಪ್ರೈಮರಿಯನ್ನು ಏನು ನಾವು ಜರ್ನಿ ಇರ್ತದೆ, ಬಹುಶಃ ಒಂದು 1990s ಕಿಡ್ಸಿಗೆಲ್ಲ ಇದು ತುಂಬ ಗೊತ್ತಾಗುತ್ತೆ. ಅದಕ್ಕಿಂತ ಅಂದರೆ ಆ ಟೈಮಲ್ಲಿ ಅವರ ಜರ್ನಿ ಹೇಗಿರ್ತದೆ. ಅದ್ರ ಜೊತೆಗೆ ಅವತ್ತಿನ ಕಾಲಕ್ಕೆಲ್ಲ ನೀವು ಗಿಡ ನಡಿ, ನೀವು ನೇಚರ್ ಮಾಡಬೇಕಂತಿಲ್ಲ. ನಮಗೆ ಒಂದು ಆಸಕ್ತಿ ಇತ್ತು. ವನಮಹೋತ್ಸವ ಅಂದರೆ ನಾವು ಎಲ್ಲೆಲ್ಲಿಂದ ಗಿಡ ತರ್ತಿದ್ವಿ. ಸೊ ನನಗೆ ಚಿತ್ರಕಥೆ ಮಾಡಬೇಕಾದ್ರೂ ಕೂಡ ನಾನು ತುಂಬ ಯೋಚನೆ ಮಾಡಿದ್ರು. ನನ್ನ ಜರ್ನಿ ಏನುಂಟು ಅದನ್ನೇ ನಾನು ಅದಕ್ಕೆ ಆ್ಯಡ್ ಮಾಡ್ತಾ ಹೋದೆ. ಅದಕ್ಕೆ ಬೇಕಾದ ಒಂದು ಸಿನಿಮ್ಯಾಟಿಕ್ ಆಗಿ ಏನು ಬೇಕು, ಮತ್ತು ನಾವು ಅದಕ್ಕೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತೇವೆ. ಸೊ ಅದನ್ನು ನಾನು ಅದಕ್ಕೆ ಆ್ಯಡ್ ಮಾಡ್ತಾ ಹೋದೆ. ನನಗೆ ಯಾವತ್ತು ಆ ಕಥೆ ಮಾಡಬೇಕಂತ ನನಗೆ ಅನಿಸಿದ್ದು ಒಂದೇ, ಇದು ಗಿಡ. ಅವತ್ತಿನ ಕಾಲಕ್ಕೆ ನಮಗೆಲ್ಲ ಸಣ್ಣದಿರುವಾಗ ಗಿಡ ನಡಿ, ಅದು ಪರಿಸರ ಉಳಿಸಿದ್ದು ಯಾವತ್ತು ಅಂದರೆ ಹೇಳಿ ಅದು ಇದು ಮಾಡಲಿಲ್ಲ. ನಾವು ಅದನ್ನು ಮಾಡ್ತಾ ಇದ್ವಿ ಅಂತ ನನಗೆ ನಮ್ಮ ಸ್ಕೂಲಲ್ಲಿ ಕೂಡ ಹೇಳ್ತಾ ಇದ್ರು. ಸೊ ಆ ಸ್ಕೂಲಲ್ಲಿ ಏನು ಒಂದು ಪ್ರಾಸೆಸ್ ಆಗ್ತಿತ್ತ ಅದನ್ನು ನಾನು ಇಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಬಹುಶಃ ಅದು ಸರ್ ಹೇಳಿದಾಗೆ ಆ ಒಂದು ಎಲ್ಲರಿಗೂ ನೆನಪಾಗುತ್ತೆ, ಅವರ ಬಾಲ್ಯದ ನೆನಪು ಖಂಡಿತ ಆಗುತ್ತೆ. ಬಟ್ ಇಲ್ಲಿ ಒಂದು ಏನೋ ವಿಷಯ ಇದೆ, ಅದಕ್ಕೆ ಆಗಿ ಎಲ್ಲ ನೋಡಲೇಬೇಕಾಗುತ್ತೆ. ಬಟ್ ಇದು ಯಾರಿಗೆ ಇಷ್ಟ ಆಗೋದಿಲ್ಲ. ನಾರ್ಮಲಿ ಪರಿಸರ ಒಂಥರ ಚಪ್ಪೆ ಅಂತ ಹೇಳ್ತೇವೆ ನಾವು. ಬಟ್ ಒಂದಲ್ಲ ಒಂದಿನ ಅದು ಅನಿವಾರ್ಯ ಆಗ್ತದೆ ನಮಗೆ. ಆ ಅನಿವಾರ್ಯ ಖಂಡಿತ ಆಗ್ತದೆ. ಬಹುಶಃ ಎಲ್ಲರೂ ಕೂಡ ಅದನ್ನು ಈಗ ನಾವೇನು ಹೇಳಿದ್ದೇವೆ ಅದಕ್ಕಿಂತ ಜಾಸ್ತಿ ಅವರು ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅಂತ ಹೇಳಿ. ಓಕೆ ಓಕೆ, ಇಷ್ಟೆಲ್ಲ ಮಾತಾಡಿದ್ವಿ. ಈಗ 2ನೇ ಪ್ರೀಮಿಯರ್ ಶೋ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ಉಳಿದಿರೋದು ಒಂದೇ, 3ನೇ ಶೋ ಆಗುತ್ತಾ? ಅದನ್ನು ನಿರ್ಮಾಪಕರು ಹಾಗೂ ನಿರ್ದೇಶಕರು ಹೇಳಬೇಕು. ಖಂಡಿತ ನಿರ್ದೇಶಕನಾಗಿ ನಾನು ಹೇಳ್ತೇನೆ, ಆ 2 ಪ್ರೀಮಿಯರ್ ಶೋ ಕೂಡ ಅದ್ಭುತವಾಗಿ ನಮ್ಮ ನಿರ್ಮಾಪಕರು ಮಾಡಿಕೊಟ್ಟಿದ್ದಾರೆ. ಏನೇ ಮಾಹಿತಿಗಳಿದ್ರೂ ಅವರಿಗೆ ಇರ್ತದೆ. ಸೊ ಅವರು ಅದನ್ನು ಅಪ್ಡೇಟ್ ಕೊಡಬೇಕು ನಮಗೆ. ಮತ್ತೆ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೋ ಒಂದು ಶಕ್ತಿ ಪ್ರಕೃತಿ ಇದನ್ನ ಮಾಡಿಸ್ತಾ ಉಂಟು ಅಂತ. ಖಂಡಿತವಾಗಿ 3ನೇ ಶೋ ಸಹ ಅದೇ ಪ್ರಕೃತಿ ಮಾಡಿಸ್ತದೆ ಅಂತ ಹೇಳ್ತೇನೆ. ನನಗೆ ಪರಿಸರ ಪ್ರೇಮಿ ಖಂಡಿತವಾಗಿಯೂ ಪ್ರಕೃತಿ ಖಂಡಿತವಾಗಿ 3ನೇ ಶೋ ಮಾಡಿಸ್ತದೆ ಅಂತ ನನಗೆ ಎಲ್ಲೋ ಒಂದು ಮನಸ್ಸು ಹೇಳ್ತಾ ಉಂಟು. ಹಾಗೇನೆ ಪರಿಸರ ಪ್ರೇಮಿಗಳು ಖಂಡಿತವಾಗಿಯೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗಿ 3ನೇ ಶೋ ಅತಿ ಶೀಘ್ರದಲ್ಲಿ ಬರ್ತದೆ ಅಂತ. ಇದೇ ಪುತ್ತೂರಿನ GL ಮಾಲ್ 3ನೇ ಶೋ ಖಂಡಿತವಾಗಿ ಬರ್ತದೆ ಅನ್ನೋಂಥ ಭರವಸೆ ಇದೆ. ಆದರೆ ಅದು ಪ್ರಕೃತಿ ಮತ್ತೆ ಅಭಿಮಾನಿಗಳ ಮೇಲೆ. ಓಕೆ, ಧನ್ಯವಾದ.